ಬಿಹಾರ ಚುನಾವಣೆ ಗೆದ್ದಾಯಿತು. NDA ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಿಜೆಪಿಯ ಕೇಂದ್ರ ಕಚೇರಿಗೆ ಆಗಮಿಸಿ ಅವರು ಕೂಡ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗ್ತಾರೆ. ಇದೆಲ್ಲದರ ನಡುವೆ ಈಗ NDA ಗೆಲುವಿಗೆ ಕಾರಣಗಳು ಏನೇನು, ಹಾಗಾದ್ರೆ ಅಷ್ಟು ಸುಲಭ ಇತ್ತಾ ಗೆಲುವು? ಇದೆಲ್ಲದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ 1-2 ದಶಕಗಳ ಕಾಲ ನಿತೀಶ್ ಕುಮಾರ್ ಕಳಂಕರಹಿತ ಆಡಳಿತವನ್ನ ನಡೆಸಿದ್ದಾರೆ. NDA ಗೆಲುವಿಗೆ ಪ್ರಮುಖವಾದಂಥ ಕಾರಣ ಇದೆ. ನಿತೀಶ್ ಕುಮಾರ್ ಅವರು ಕಳಂಕರಹಿತ ಆಡಳಿತವನ್ನ ನಡೆಸಿದ್ದೇ ಬಹಳ ಪ್ರಮುಖವಾದಂಥ ಕಾರಣ ಆಗಿದೆ NDA ಗೆಲುವಿಗೆ. ಇದೆಲ್ಲದರ ನಡುವೆ ಎರಡನೇ ಕಾರಣ ಮೋದಿ ಮತ್ತು ನಿತೀಶ್ ಕುಮಾರ್ ಜೋಡೆತ್ತಿನ ಡಬಲ್ ಎಂಜಿನ್. ಒಂದು ಕಡೆ ಮೋದಿಯವರು ನಿರಂತರವಾಗಿ ಪ್ರಚಾರದಲ್ಲಿ ತೊಡಗಿಸಿಕೊಂಡ್ರು. ಅದಾದ ನಂತರ ನಿತೀಶ್ ಕುಮಾರ್ ಅವರು ನಿರಂತರವಾಗಿ ಪ್ರಚಾರವನ್ನ ಮಾಡ್ತಾ ಬಂದರು. ಯಾವ್ಯಾವ ದೊಡ್ಡ ಸಮುದಾಯಗಳಿದಾವೋ ಆ ಎಲ್ಲ ಸಮುದಾಯಗಳನ್ನ ತಮ್ಮತ್ತ ಸೆಳೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಇಲ್ಲಿಯೂ ಇದು ಕೂಡ ಜೋಡೆತ್ತು ಏನು ನರೇಂದ್ರ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಈ ಇಬ್ಬರ ಕಾರ್ಯವೈಖರಿ ಮತ್ತು ಪ್ರಚಾರ ಇದೆಲ್ಲವೂ ಕೂಡ ಪ್ಲಸ್ ಆಯಿತು. ಇನ್ನು ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಬಿಹಾರ ರಾಜ್ಯಕ್ಕೆ ನೀಡಿದಂತ ಭರಪೂರ ಅನುದಾನ ಮತ್ತು ಅಭಿವೃದ್ಧಿ ಯೋಜನೆಗಳು. ಈ ಹಿಂದೆ ಬಿಹಾರ ಅಂತ ಅಂದ್ರೆ ಬೇರೆನೇ ಹೆಸರಿತ್ತು, ಆದರೆ ಕೇಂದ್ರ ಸರ್ಕಾರ ಅದನ್ನ ಬದಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಭರಪೂರ ಅನುದಾನವನ್ನ ನೀಡೋದಕ್ಕೆ ಶುರು ಮಾಡ್ತು. ಇದು ಕೂಡ ಪ್ಲಸ್ ಆಗುತ್ತೆ. ಇನ್ನು ಮೋದಿ ಸರ್ಕಾರದ ಜನಪ್ರಿಯ ರೋಡ್, ರೈಲು ಮತ್ತು ಡಿಜಿಟಲ್ ಇನ್ಫ್ರಾ ಯೋಜನೆ. ಮೋದಿ ಸರ್ಕಾರದ ಜನಪ್ರಿಯ ರೋಡ್, ರೈಲು ಮತ್ತು ಡಿಜಿಟಲ್ ಇನ್ಫ್ರಾ ಯೋಜನೆ ಇದು ಕೂಡ ಪ್ಲಸ್ ಆಗಿದೆ. ಇನ್ನು ಜಾತಿ ಗಣತಿ ಶಿಫಾರಸಿನ ಅನ್ವಯ ಅತಿ ಹಿಂದುಳಿದ ವರ್ಗಗಳ ಮೀಸಲಾತಿ ಹೆಚ್ಚಳ ಮಾಡಲಾಯಿತು. ಇದು ಕೂಡ NDA ಗೆಲುವಿಗೆ ಪ್ರಮುಖ ಕಾರಣಗಳಲ್ಲಿ ಒಂದು. ಹಾಗಾಗಿನೇ ಎಲ್ಲವನ್ನೂ ಕೂಡ ಅಳೆದು ತೂಗಿ ಬಿಹಾರದ ಮತದಾರ ಪ್ರಭು NDAಗೆ ಮತವನ್ನ ಹಾಕಿ NDA ಅಧಿಕಾರಕ್ಕೆ ಬರುವ ರೀತಿಯಲ್ಲಿ ಮಾಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವು NDA ಗೆಲುವಿಗೆ ಪ್ರಮುಖವಾದಂಥ ಕಾರಣಗಳು. ಇನ್ನು ಆರನೇ ಕಾರಣ ಅತಿ ಹಿಂದುಳಿದ ವರ್ಗಗಳ ಶ್ರೇಯೋಭಿವೃದ್ಧಿಗೆ ವಿಶೇಷ ಯೋಜನೆಗಳು. ಬಿಹಾರ ಅಂದ ತಕ್ಷಣ ಅತಿ ಹಿಂದುಳಿದ ವರ್ಗಗಳಿದಾವೆ. ಈ ನಿಟ್ಟಿನಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ನಿತೀಶ್ ಮತ್ತು ಮೋದಿ ಸರ್ಕಾರದ ಯೋಜನೆಗಳು ಕೂಡ ಈಗ NDA ಕೈ ಹಿಡಿದಿದ್ದಾವೆ ಅನ್ನೋದು ಬಹಳ ಸ್ಪಷ್ಟ. ಮಹಿಳಾ ಸಬಲೀಕರಣಕ್ಕಾಗಿ ನಿತೀಶ್ ಕುಮಾರ್ ಒಂದಿಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಜೊತೆಗೆ ಮೋದಿ ಸರ್ಕಾರವು ಕೂಡ ಒಂದಿಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದೆ. ಇದೆಲ್ಲವೂ ಕೂಡ NDA ಗೆಲುವಿಗೆ ಬಹಳ ಪ್ರಮುಖವಾದಂಥ ಕಾರಣ. ಜೊತೆಗೆ ಮಹಿಳೆಯರು ಹೆಚ್ಚಾಗಿ NDAಗೆ ಮತ ಹಾಕಿದ್ದಾರೆ. ಏನೋ ಮಹಿಳೆಯರಿಗಾಗಿ ನಿತೀಶ್ ಸರ್ಕಾರ ಘೋಷಿಸಿದ 10,000 ರೂಪಾಯಿ ಗ್ಯಾರಂಟಿ ಯೋಜನೆ. ಗ್ಯಾರಂಟಿ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಸದ್ದು ಮಾಡ್ತು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೆ. ಈಗ ಎಲ್ಲಾ ರಾಜ್ಯಗಳಲ್ಲಿ ಚುನಾವಣೆ ಬಂದ್ರೆ ಸಾಕು ಗ್ಯಾರಂಟಿ ಅಂತ ಸದ್ದು ಜೋರಾಗಿನೇ ಇರುತ್ತೆ. ಆ ನಿಟ್ಟಿನಲ್ಲಿ ನಿತೀಶ್ ಸರ್ಕಾರ 10,000 ರೂಪಾಯಿ ಗ್ಯಾರಂಟಿ ಯೋಜನೆಯನ್ನ ಮಹಿಳೆಯರಿಗಾಗಿ ಘೋಷಣೆ ಮಾಡ್ತು. ಮಹಿಳೆಯರೇ ಹೆಚ್ಚಾಗಿ ಈಗ NDAಗೆ ಮತ ಹಾಕಿದ್ದಾರೆ ಅಂತ ಹೇಳ್ಕೋಬಹುದು. ಇನ್ನು ಮಹಿಳೆಯರಿಗಾಗಿಯೇ ಪ್ರತ್ಯೇಕ ಉದ್ಯೋಗ ಯೋಜನೆ ಘೋಷಿಸಿದ್ದ ಸರ್ಕಾರ. ಮಹಿಳೆಯರಿಗಾಗಿನೇ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಮಹಿಳೆಯರಿಗೆ ಹೇಳಿ ಆ ನಿಟ್ಟಿನಲ್ಲಿ ಮಹಿಳೆಯರಿಗಾಗಿಯೇ ಪ್ರತ್ಯೇಕ ಉದ್ಯೋಗ ಯೋಜನೆಯನ್ನ ಸರ್ಕಾರ ಘೋಷಣೆ ಮಾಡಿತ್ತು. ಹಾಗಾಗಿನೇ ಈ ಬಾರಿ ಎಲೆಕ್ಷನ್ನಲ್ಲಿ ಮಹಿಳೆಯರು ಹೆಚ್ಚಾಗಿ ನಿತೀಶ್ ಕುಮಾರ್ ಅವರಿಗೆ ಮತ್ತು NDAಗೆ ಬಹಳ ಸಪೋರ್ಟಿವ್ ಆಗಿದ್ರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಮಹಿಳೆಯರಿಗೆ ಅಂದ್ರೆ ಒಂದು ಸ್ವಾವಲಂಬಿ ಜೀವನವನ್ನ ಕಟ್ಟಿಕೊಳ್ಳಬಹುದು, ಯಾವ ರೀತಿಯಾಗಿ ಕಟ್ಟಿಕೊಳ್ಳಬೇಕು ಅನ್ನೋದನ್ನ ನಿತೀಶ್ ಕುಮಾರ್ ಸರ್ಕಾರ ಅಲ್ಲಿ ಬಹಳಷ್ಟು ಯೋಜನೆಗಳಿಂದ ತಿಳಿಸಿಕೊಟ್ಟಿದೆ. ಹಾಗಾಗಿನೇ ಈ ಒಂದು ಚುನಾವಣೆಯಲ್ಲಿ ಫಲಿತಾಂಶ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದಿದೆ ಅಂತಾನೆ ಹೇಳಲಾಗ್ತಾ ಇದೆ. ಇದೆಲ್ಲವೂ ಕೂಡ NDA ಗೆಲುವಿಗೆ ಪ್ರಮುಖವಾದಂಥ ಕಾರಣಗಳು. ಇನ್ನು ಮಹಾಗಠಬಂಧನ್ ಬಹಳ ಆತ್ಮವಿಶ್ವಾಸದಲ್ಲಿದ್ರು. ಯಾಕೆ ಸೋತ್ರು ಹಾಗಾದ್ರೆ? ಆ ಸೋಲಿಗೆ ಕಾರಣಗಳೇನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇ ಕಾರಣ ಕಾಂಗ್ರೆಸ್ RJD ಸೀಟು ಹಂಚಿಕೆ ಗೊಂದಲ ಆಗುತ್ತೆ. ಸಿಕ್ಕಾಪಟ್ಟೆ ಗೊಂದಲ. ಎಲ್ಲೊಂದ್ ಕಡೆ RJDಗೆ ಕಾಂಗ್ರೆಸ್ಗೆ 61 ಕ್ಷೇತ್ರಗಳನ್ನ ಬಿಟ್ಟು ಕೊಡೋದಕ್ಕೆ ಇಷ್ಟನೇ ಇರಲಿಲ್ಲ, ಸುತಾರಾಮ್ ಇಷ್ಟ ಇರಲಿಲ್ಲ. ಆ ನಿಟ್ಟಿನಲ್ಲಿ ಬಹಳಷ್ಟು ಗೊಂದಲ ಆಯಿತು. ಹಠ ಹಿಡಿದು ಇಲ್ಲ ನಮಗೆ ಬೇಕೇ ಬೇಕು ಅಂತ ಹೇಳಿ 61 ಕ್ಷೇತ್ರಗಳನ್ನ ಕಾಂಗ್ರೆಸ್ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುತ್ತೆ. ಆದರೆ ಗೆದ್ದಿದ್ದು ಮಾತ್ರ 4ರಿಂದ 5 ಕ್ಷೇತ್ರಗಳನ್ನ. ಇನ್ನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದ ಅವಾಸ್ತವಿಕ ಭರವಸೆಗಳು, ಪ್ರತಿಯೊಂದು ಮನೆಗೂ ಕೂಡ ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಹೇಳಿ
ಈ ಮಹಾಗಠಬಂಧನ್ ನಾಯಕರು ಘೋಷಣೆ ಮಾಡಿದ್ರು. ಇನ್ನು RJD ಪಾಲಿಗೆ ಕಪ್ಪು ಚುಕ್ಕಿಯಾಗಿದ್ದ ಜಂಗಲ್ ರಾಜ್ ಆರೋಪ. ಈ ಜಂಗಲ್ ರಾಜ್ ಅನ್ನೋ ಒಂದು ಆರೋಪ ಇದೆಯಲ್ಲ, ಇದು RJD ಪಾಲಿಗೆ ದೊಡ್ಡ ಹೊಡೆತ ಕೊಟ್ಟಿದೆ, ಕಪ್ಪು ಚುಕ್ಕಿ ಆಗಿಬಿಟ್ಟಿತ್ತು, ಇದರಿಂದ ಅದಕ್ಕೆ ಹಿನ್ನಡೆ ಆಯಿತು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಮಾತು ಕೇಳಿ ಬರ್ತಾ ಇದೆ. ಇನ್ನು ತೇಜಸ್ವಿಗೆ ತಂದೆ ಲಾಲು ಪ್ರಸಾದ್ ಯಾದವ್ರಿಂದಲೇ ಹಿನ್ನಡೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಎಲ್ಲೋ ಒಂದ್ ಕಡೆ ಲಾಲು ಪ್ರಸಾದ್ ಯಾದವ್ ಅವರನ್ನ ಸೈಡ್ ಲೈನ್ ಮಾಡಿ ಅವರ ಸ್ಥಾನಕ್ಕೆ ಇವರನ್ನ ಬಿಂಬಿಸುವಂತ ಪ್ರಯತ್ನವೂ ಕೂಡ ನಡೀತು. ಇನ್ನು ಮಹಾಗಠಬಂಧನ್ CM ಅಭ್ಯರ್ಥಿ ತೇಜಸ್ವಿಗೆ ದೂರದೃಷ್ಟಿಯ ಕೊರತೆ ಇದೆ. ಯಾವುದೇ ಒಬ್ಬ ನಾಯಕ ಆದರೂ ಕೂಡ ಆತನಿಗೆ ದೂರದೃಷ್ಟಿಯ ಇರಬೇಕು ಅಂತ ಹೇಳ್ತಾರೆ, ಆದರೆ ಅದು ತೇಜಸ್ವಿ ಯಾದವ್ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕಾಂಗ್ರೆಸ್ ನೈಜ ಸಮಸ್ಯೆ ಬದಿಗಿಟ್ಟು ಓಟ್ ಚೋರಿ ಹಿಂದೆ ಬಿದ್ದಿತ್ತು. ಎಲ್ಲೋ ಒಂದ್ ಕಡೆ ವಿಪಕ್ಷ ಅಂತ ಬಂದಾಗ ಸರ್ಕಾರದ ವೈಫಲ್ಯವನ್ನ ಜನರಿಗೆ ಎತ್ತಿ ತೋರಿಸುವಂತ ಕಾರ್ಯವನ್ನ ಮಾಡಬೇಕು. ಆದರೆ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಅವರಾಗ್ಲಿ ತೇಜಸ್ವಿ ಯಾದವ್ ಅವರಾಗ್ಲಿ ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ರಾಜ್ಯದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲೇ ಇಲ್ಲ. ಕೇವಲ ಓಟ್ ಚೋರಿ ಅನ್ನೋ ನಿಟ್ಟಿನಲ್ಲಿ ಪ್ರಚಾರವನ್ನ ಆರೋಪವನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಅದು ಎಲ್ಲೋ ಒಂದ್ ಕಡೆ ಜನರನ್ನ ತಲುಪುವಲ್ಲಿ ವಿಫಲ ಆಯಿತು ಅಂತಾನೆ ಹೇಳ್ಬೋದು. ಇನ್ನು ಬಿಹಾರದಲ್ಲಿ ಪ್ರಮುಖವಾಗಿ ಪಕ್ಷ ಸಂಘಟನೆಯಲ್ಲಿ ಕಾಂಗ್ರೆಸ್ ಎಡವಿದೆ. ಇದು ಕೂಡ ಪ್ರಮುಖವಾದಂಥ ಕಾರಣ. ಪಕ್ಷ ಸಂಘಟನೆಯಲ್ಲಿ ಕಾಂಗ್ರೆಸ್ ಎಡವಿರೋದು. ಇನ್ನು ಅಸಾದುದ್ದೀನ್ ಓವೈಸಿಯ AIMIM ಪಕ್ಷ ಮುಸ್ಲಿಂ ಮತ ವಿಭಜಿಸಿದ್ದು. ನೋಡಿ, ಮಹಾಗಠಬಂಧನ್ಗೆ ಓವೈಸಿ ಅವರು ಬರೋದಕ್ಕೆ ರೆಡಿ ಆಗಿದ್ರು, ಆದರೆ ಅದು ಸಾಧ್ಯ ಆಗಲಿಲ್ಲ. ತೇಜಸ್ವಿ ಯಾದವ್ ಅವರು ಸೇರಿಸಿಕೊಳ್ಳೋದಕ್ಕೆ ಒಪ್ಪಲಿಲ್ಲ. ಏನಾಯಿತು, ಮತಗಳನ್ನು ಚದುರಿಸಿಬಿಟ್ರು, ಒಡೆದು ಬಿಟ್ರು. ಇನ್ನು RJD ಮಾಜಿ ಸದಸ್ಯ ಪಪ್ಪು ಯಾದವ್ರಿಂದಲೂ ಕೂಡ ಇಮೇಜ್ ಡ್ಯಾಮೇಜ್ ಆಯಿತು. RJDಯ ಮಾಜಿ ಸದಸ್ಯ ಪಪ್ಪು ಯಾದವ್ ಅವರಿಂದಲೂ ಕೂಡ ಇಮೇಜ್ ಡ್ಯಾಮೇಜ್ ಆಯಿತು. ಫಲ ಕೊಡದ PKಯ ಜನಸುರಾಜ್ ಪಕ್ಷದ ಭ್ರಷ್ಟಾಚಾರ ವಿರೋಧಿ ಅಭಿಯಾನ. ಎಲ್ಲ ಒಂದು ಕಡೆ ಪ್ರಶಾಂತ್ ಕಿಶೋರ್ ಅವರು ಈ ಬಾರಿ ಬಿಹಾರ ಚುನಾವಣೆಯಲ್ಲಿ ಮ್ಯಾಜಿಕ್ ಮಾಡಿಬಿಡ್ತಾರೆ, ವೋಟ್ಗಳನ್ನ ಒಡೆದು ಬಿಡ್ತಾರೆ, ಹಾಗೆ ಹೀಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಆದರೆ ಎಲ್ಲೋ ಒಂದು ಕಡೆ ಅದೆಲ್ಲವೂ ಕೂಡ ಸುಳ್ಳಾಯಿತು. ಪ್ರಶಾಂತ್ ಕಿಶೋರ್ ಈ ಹಿಂದೆ ಮಾಡಿದ್ದಂಥ ಮ್ಯಾಜಿಕ್ ಈ ಬಾರಿ ತಮ್ಮ ಪಕ್ಷವನ್ನ ಕಟ್ಟಿ ಮ್ಯಾಜಿಕ್ ಮಾಡುವಲ್ಲಿ ವಿಫಲರಾಗಿದ್ದು ಬಹಳ ಸ್ಪಷ್ಟ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ